ಓಂ ಕಾಮಾಕ್ಷಿ ದೇವಿಯೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಮಂಗಳಸೂತ್ರ ಅಂದ ತಕ್ಷಣವೇ ನಮಗೆ ಜ್ಞಾಪಕ ಬರ್ತಕ್ಕಂಥದ್ದು ಪವಿತ್ರವಾದದ್ದು, ಸಕಲ ದೇವತೆಗಳ ಕೃಪಾಶೀರ್ವಾದ ಇರ್ತಕ್ಕಂಥದ್ದು, ದೇವತಾನುಗ್ರಹ ಇರತಕ್ಕಂಥದ್ದು, ಗಂಡನ ಪ್ರತೀಕವಾಗಿ ಅಂದರೆ ಪತಿಯ ಒಂದು ಆರೋಗ್ಯ ಇರ್ಬೋದು, ಪತಿಯ ಕ್ಷೇಮದ ಬಗ್ಗೆ ಇರ್ಬೋದು, ಪತಿಯನ್ನು ಏನು ಯಾವಾಗಲೂ ಪತಿ ಚೆನ್ನಾಗಿರಬೇಕು ಅಂತಕ್ಕಂಥ ಸದುದ್ದೇಶ ಆ ಪತಿ ನೀಡಿರ್ತಕ್ಕಂಥ ಆ ಮಂಗಳಸೂತ್ರ, ಆ ಪತಿ ಕಟ್ಟಿರ್ತಕ್ಕಂಥ ಮಂಗಳಸೂತ್ರ ಜೀವಂತ ಅಂದರೆ ಪತಿ ಇರೋ ತನಕವೂ ಕೂಡ ಅದು ಕುತ್ತಿಗೆಯಲ್ಲಿರ್ತಕ್ಕಂಥ ಪವಿತ್ರವಾದ ಒಂದು ವಸ್ತು ಕೂಡ ಆಗಿರುತ್ತೆ. ದೇವತೆಗಳ ಪರಿಪೂರ್ಣ ಅನುಗ್ರಹ ಇರ್ತಕ್ಕಂತಹದ್ದು ಕೂಡ ಆಗಿರುತ್ತೆ. ಈ ಮಂಗಳಸೂತ್ರವನ್ನು ನಾವೇನು ಮಾಡ್ತೀವಿ, ಕೆಲವರು ಏನು ಮಾಡ್ತಾರೆ, ಕೆಲವರು ಎಲ್ಲರೂ ಅಲ್ಲ, ಭಾಳ ಪವಿತ್ರವಾಗಿ ನೋಡ್ಕೋತಾರೆ, ಅದಕ್ಕೆ ತುಂಬ ಗೌರವ ಕೊಡ್ತಾರೆ. ಆ ಮಂಗಳಸೂತ್ರ ಚೆನ್ನಾಗಿದೆ ಅಂದರೆ ನಮ್ಮ ಗಂಡ ಎಲ್ಲೋ ಒಂದು ಕಡೆ ಚೆನ್ನಾಗಿರ್ತಾರೆ ಅಂತಕ್ಕಂಥ ಭಾವನೆಗಳು ಈಗಲೂ ಕೂಡ ಇದೆ, ಅನಾದಿ ಕಾಲದಿಂದಲೂ ಇದೆ. ಇತಿಹಾಸದಲ್ಲಿ ಪುರಾಣಗಳಲ್ಲಿ ಮಂಗಳಸೂತ್ರಕ್ಕೆ ಸಾಕಷ್ಟು ಪ್ರಭಾವ ಮಹತ್ವ ಇದ್ದಂಥದ್ದನ್ನು ಕೂಡ ನಾವು ಗಮನಿಸಿದ್ದೀವಿ. ಆದರೆ ಮಂಗಳಸೂತ್ರಕ್ಕೆ ಕೆಲವು ತಪ್ಪುಗಳನ್ನು ಮಾಡಿದ್ದೇ ಆದರೆ ಗಂಡನ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥದ್ದು, ಅಥವಾ ಪತಿಗೆ ಅನಾರೋಗ್ಯ ಬರ್ತಕ್ಕಂಥದ್ದು, ಪತಿಗೆ ಅದೃಷ್ಟ ಹೋಗ್ತಕ್ಕಂಥದ್ದು, ಪತಿ ಎಲ್ಲದರಲ್ಲೂ ಕಷ್ಟಕ್ಕೆ ಸಿಲುಕಾಕೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು ಅನುಭವಪೂರ್ವಕವಾಗಿ ತಿಳಿದು ಬಂದಿರತಕ್ಕಂಥದ್ದು ಕೂಡ ಆಗಿರುತ್ತೆ. ಈಗ ಇದಕ್ಕೆ ಬಹು ವಿಶೇಷವಾಗಿ ಏನು ಅಂದರೆ ಮಂಗಳಸೂತ್ರದಲ್ಲಿ ಹೇರ್ ಪಿನ್ ಇರ್ಬೋದು, ಬಟ್ಟೆ ಪಿನ್ನುಗಳಿರ್ಬೋದು, ಬೀಗದ ಕೈ ಇರ್ಬೋದು. ಸಾಮಾನ್ಯವಾಗಿ ನಾವು ಗಮನಿಸಿರ್ತೀವಿ ಮಂಗಳಸೂತ್ರದಲ್ಲಿ ಹೇರ್ ಪಿನ್ನನ್ನು ಹಾಕ್ಕೊಳ್ತಕ್ಕಂಥದ್ದು, ಆ ಬಟ್ಟೆ ಪಿನ್ನುಗಳು ಅಥವಾ ಬೀಗದ ಕೈ ಹಾಕ್ಕೊಳ್ತಕ್ಕಂಥ ಸಾಧ್ಯತೆ ಕೆಲವು ಕಡೆ ಇದೆ. ತಕ್ಷಣ ಮಂಗಳಸೂತ್ರ ಇದೆ ಅದಕ್ಕೇನೋ ಒಂದು ನಾವು ಹಾಕ್ಬಿಡ್ತೀವಿ. ಕೆಲವ್ರು ಏನಾಗುತ್ತೆ, ಈ ತಾಯತಗಳು ಕೂಡ ಏನೋ ಒಂದು ತಾಯತ ಮಾಡಿಸಿ ಅದು ಮಂಗಳಸೂತ್ರಕ್ಕೆ ಹಾಕ್ಕೊಂಡ್ಬಿಡ್ತಾರೆ. ಇದೆಲ್ಲವೂ ಕೂಡ ಶುಭಾನ ಅಶುಭಾನ ಅಂತಕ್ಕಂಥದ್ದನ್ನು ನಾವಿವತ್ತು ತಿಳ್ಕೊಳ್ಳೋಕೆ ಹೋದರೆ ಮಂಗಳಸೂತ್ರದಲ್ಲಿ ವೇದ ಮಂತ್ರಗಳ ಒಂದು ಇದಿರುತ್ತೆ, ಪ್ರಭಾವ ಇರುತ್ತೆ. ಮಂಗಳಸೂತ್ರದಲ್ಲಿ ವೇದ ಮಂತ್ರಗಳ ಪ್ರಭಾವ ಇರುತ್ತೆ. ಹಾಗೆ ಆ ಮಂಗಳಸೂತ್ರನೇ ಪತಿಯ ಆಯುವನ್ನು ನಿರ್ಧಾರ ಮಾಡ್ತಕ್ಕಂಥದ್ದು ಕೂಡ ಆಗಿರೋದ್ರಿಂದ ಯಾವುದೇ ಕಬ್ಬಿಣದ ವಸ್ತುಗಳನ್ನು ಮಂಗಳಸೂತ್ರಕ್ಕೆ ತಾಕಿಸಬಾರ್ದು, ಹಾಕೋಬಾರ್ದು. ಸೇಫ್ಟಿ ಪಿನ್ ಈಸಿಯಾಗಿದೆ, ಪಿನ್ ತೆಗೆಯೋದು ತಕ್ಷಣ ನಾವು ಹಾಕ್ಕೋತೀವಿ. ಮಂಗಳಸೂತ್ರದಲ್ಲಿ ದಯಮಾಡಿ ಸೇಫ್ಟಿ ಪಿನ್ನು ಅಥವಾ ಹೇರ್ ಪಿನ್ನುಗಳನ್ನು ಹಾಕ್ಕೋಬೇಡಿ. ಅದು ಸಹ ವೈಜ್ಞಾನಿಕವಾಗೂ ಹೇಳುತ್ತೆ, ಹೃದಯ ಭಾಗದಲ್ಲಿರ್ತಕ್ಕಂಥ ಆ ಮಂಗಳಸೂತ್ರದಿಂದ ಕಬ್ಬಿಣದ ಅಂಶವು ದೇಹಕ್ಕೆ ಹೋದಾಗ ಆ ದೇಹದಲ್ಲಿ ನೆಗೆಟಿವ್ ಎನರ್ಜಿ ಆಗ್ತಕ್ಕಂಥದ್ದು, ದಿವ್ಯ ಶಕ್ತಿಗಳು ಆಚೆಗೆ ಹೊಟ್ಟೋಗುತ್ತೆ. ನಿಮ್ಮಲ್ಲಿರ್ತಕ್ಕಂಥ ಪವಿತ್ರವಾದ ಶಕ್ತಿಗಳು ಆಚೆಗೆ ಹೊಟ್ಟೋಗುತ್ತೆ. ಆ ಪವಿತ್ರವಾದ ಶಕ್ತಿಗಳೇನು, ಎದುರುಗಡೆ ವ್ಯಕ್ತಿ ನೋಡಿದ ತಕ್ಷಣ ಇವನು ಮೋಸಗಾರನ ಹೊಳ್ಳೆಯವನ ಅಂತ ಗೊತ್ತಾಗುತ್ತೆ. ಮತ್ತು ನಾವು ಯಾವುದೋ ಕೆಲಸ ಕಾರ್ಯಗಳಲ್ಲಿ ಹೋದಾಗ ಆ ಜಯ ಆಗೋದು ಕೂಡ ನಮ್ಮಲ್ಲಿರ್ತಕ್ಕಂಥ ಶಕ್ತಿ ಕೂಡ ಇರುತ್ತೆ. ನಮಗೆ ಬಾಹ್ಯ ಪ್ರಪಂಚದಲ್ಲಿ ಎಲ್ಲ ಭಗವಂತ ಇದ್ದರೂ ಕೂಡ ನಮ್ಮ ದೇಹದೊಳಗಳು ನಮ್ಮದೇ ಆದ ಒಂದು ಶಕ್ತಿ ಇರುತ್ತೆ. ಆ ಶಕ್ತಿ ಕೂಡ ಆಚೆ ಹೊರಟೋಗುತ್ತೆ. ಪತಿಗೆ ಅವಘಡಗಳಾಗ್ತಕ್ಕಂಥದ್ದು, ಅನಾರೋಗ್ಯ ಉಂಟಾಗ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಜೊತೆಗೆ ಯಾವಾಗಲೂ ಗಂಡ ಹೆಂಡತಿ ಜಗಳ ಆಡೋಕೆ ಇದು ಕೂಡ ಒಂದು ಕಾರಣ. ಹಾಗಾಗಿ ಮಂಗಳಸೂತ್ರದಲ್ಲಿ ಸೇಫ್ಟಿ ಪಿನ್ನುಗಳನ್ನು, ಕಬ್ಬಿಣದ ಯಾವುದೇ ವಸ್ತುಗಳನ್ನು ಹಾಕ್ಕೋಬೇಡಿ ಅಂತ ಹೇಳ್ತಾ, ಎಲ್ಲವೂ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.